ಯಾವಾಗಲೂ ನಮ್ಮ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಮಿಡ್ಲ್ ಕ್ಲಾಸ್ ಹುಡುಗಿಯರ ಫೇವರಿಟ್ ಡ್ರೆಸ್ಗಳಾದ ಚೂಡಿ, ಲೆಗ್ಗಿನ್ಸ್ ಮತ್ತು ಸೀರೆಗಳಲ್ಲಿ ಹೆಚ್ಚಾಗಿ ಮಿಂಚುತ್ತಿದ್ದ ಸೌತ್ ಇಂಡಿಯಾದ ಫೇಮಸ್ ನಟಿ ಮತ್ತು ನಮ್ಮ ಕನ್ನಡದ ಚೆಲುವೆ ರುಕ್ಮಿಣಿ ವಸಂತ್ ಅವರು ರೀಸೆಂಟ್ ಆಗಿ ಬಿಕಿನಿ ಡ್ರೆಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯುವ ಫೋಟೋಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಮೊದಲಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ ವೈರಲ್ ಆಗ್ತಿವೆ. ಫಸ್ಟ್ ಪಿಕ್ನಿಕ್ ಫೋಟೋ ಶೂಟ್ ಎಂದು ಕ್ಯಾಪ್ಷನ್ ಹಾಗೂ ಟ್ಯಾಗ್ಲೈನ್ ಕೊಟ್ಟಿರುವ ಈ ಫೋಟೋಗಳನ್ನು ನೋಡಿರುವ ಪಬ್ಲಿಕ್ ಎಲ್ಲರೂ ಇನ್ನೂ ಫುಲ್ ಶಾಕಲ್ಲಿದ್ದಾರೆ. ಇವು ಒರಿಜಿನಲ್ ಫೋಟೋ ಶೂಟಾ ಅಥವಾ ಎಐ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ ಫೋಟೋಗಳ ಎಂಬ ಗೊಂದಲದಲ್ಲಿದ್ದಾರೆ. ರುಕ್ಮಿಣಿ ವಸಂತ್ ಅವರಿಗೆ ತಲುಪಿರುವ ಈ ಫೋಟೋಗಳ ಅಸಲಿ ಕಹಾನಿ ಏನು ಮತ್ತು ಇದಕ್ಕೆ ರುಕ್ಮಿಣಿ ವಸಂತ ಅವರ ರೆಸ್ಪಾನ್ಸ್ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಪಕ್ಕಾ ಟ್ರೆಡಿಷನಲ್ ಆಗಿರುವ ರುಕ್ಮಿಣಿ ವಸಂತ್ ಅವರು ಹೀಗೆ ಫೋಟೋಶೂಟ್ ಮಾಡಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಯಾರು ಕೂಡ ಅಷ್ಟು ಈಸಿಯಾಗಿ ಒಪ್ಪಿಕೊಳ್ಳಕ್ಕೆ ಸಾಧ್ಯವಿಲ್ಲದ ವಿಷಯವಾಗಿದೆ. ಆದರೆ ಈ ಫೋಟೋಗಳನ್ನು ನೋಡಿ ಯಾವುದಾದ್ರು ಫೇಮಸ್ ಮ್ಯಾಗಝಿನ್ಗೆ ಫೋಟೋಶೂಟ್ ಮಾಡಿಸಿಕೊಳ್ತಾ ಇರಬಹುದಾ ಅಥವಾ ಯಾವುದಾದ್ರು ಜಾಹೀರಾತು ಸಿನಿಮಾಗಾಗಿ ತೆಗೆಸಿಕೊಂಡಿರಬಹುದಾ ಅನ್ನುವ ಸಂಶಯಗಳು ಸಹಜವಾಗಿ ಕೆಲವರಿಗೆ ಬಂದವು. ನೀಟಾಗಿ ಜೂಮ್ ಹಾಕಿ ಫೋಟೋ ಅಬ್ಸರ್ವ್ ಮಾಡಿರುವ ಕೆಲವರು ಇದು ಪಕ್ಕಾ ಫೇಕ್ ಫೋಟೋ ಎನ್ನುವ ಡಿಸಿಷನ್ಗೆ ಬರ್ತಾ ಇದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಜೋರಾಗಿ ನಡೀತಾ ಇದ್ದು ಫುಲ್ ಹಲ್ಚಲ್ ಎಬ್ಬಿಸಿರುವ ಟ್ರೆಂಡಿಂಗ್ ಟಾಪಿಕ್ ಆಗಿಬಿಟ್ಟಿದೆ. ಇದು 100ರಷ್ಟು ಎಐ ಡೀಪ್ಫೇಕ್ ಟೆಕ್ನಾಲಜಿ ಬಳಸಿ ಕ್ರಿಯೇಟ್ ಮಾಡಿರೋ ಫೇಕ್ ಫೋಟೋ ಮತ್ತು ವಿಡಿಯೋ ಎಂದು ಸರಿಯಾಗಿ ಗೆಸ್ ಮಾಡಿದವರು ಸಹ ಮೊದಲೇ ಇದ್ರು. ಆದರೆ ಈಗ ಇದರ ಬಗ್ಗೆ ತನಿಖೆ ಮಾಡಿ ಕಂಪ್ಲೀಟ್ ಆಗಿ ಎಐ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ ಡೀಪ್ ಫೇಕ್ ಫೋಟೋ ಮತ್ತು ವಿಡಿಯೋ ಎಂಬುದು ಸಾಬೀತಾಗಿದೆ. ಇದನ್ನೆಲ್ಲ ಗಮನಿಸಿ ಎಂಕ್ವೈರಿ ಮಾಡಿ ಇದಕ್ಕೆ ಸ್ಪಷ್ಟನೆ ನೀಡಿರುವ ನಮ್ಮ ಕನ್ನಡದ ಚೆಲುವೆ ರುಕ್ಮಿಣಿ ವಸಂತ್ ಅವರು ಇದು ಸಂಪೂರ್ಣ ಸುಳ್ಳು ಮಾಹಿತಿ ಹಾಗೂ ಎಐ ಯೂಸ್ ಮಾಡಿ ಸೃಷ್ಟಿ ಮಾಡಲಾದ ಫೋಟೋಸ್ ಎಂದು ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಹೀಗೆ ಎಐ ಬಳಸಿ ಕ್ರಿಯೇಟ್ ಮಾಡಲಾದ ನಮ್ಮ ಇಂಡಿಯನ್ ಸಿನಿಮಾದ ಎಲ್ಲ ಭಾಷೆಯ ಹೀರೋ ಹೀರೋಯಿನ್ಗಳ ಫೋಟೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇವೆ. ಕೆಲವರು ಕೆಲವೊಂದನ್ನು ಪ್ರಮೋಷನಲ್ ವಿಡಿಯೋ ಹಾಗೂ ಇನ್ಯಾವುದೋ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿಕೊಂಡರೆ, ಇನ್ನು ಕೆಲವರು ಹೀಗೆ ಯಾವುದೋ ಬೇಕೆ ಇನ್ಯಾವುದೋ ಫೋಟೋ ಅಂಟಿಸಿ ಎಐ ಬಳಸಿ ಅರೆ ಬರೆ ಎಕ್ಸ್ಪೋಸಿಂಗ್ ಫೋಟೋಸ್ ವಿಡಿಯೋಸ್ ಕ್ರಿಯೇಟ್ ಮಾಡಿ ವಿಕೃತವಾಗಿ ಸಂತೋಷ ಪಡುವ ಕೆಟ್ಟ ಮನಸ್ಥಿತಿಯವರು ನಮ್ಮಲ್ಲಿದ್ದಾರೆ. ದೊಡ್ಡ ಸೆಲೆಬ್ರಿಟಿಗಳು, ಸಿನಿಮಾ ಸ್ಟಾರ್ಗಳ ಕಥೆ ಹೀಗಾದರೆ ಇನ್ನು ಉಳಿದವರ ಪಾಡೇನು? ಎಐ ಯೂಸ್ ಮಾಡಿ ಕ್ರಿಯೇಟ್ ಮಾಡುವ ಅಸಭ್ಯವಾದ ಇಂಥ ಫೋಟೋ ಮತ್ತು ವಿಡಿಯೋಗಳು ವ್ಯಕ್ತಿಯ ಗೌರವಕ್ಕೆ ಮತ್ತು ಘನತೆಗೆ ಕುಂದು ತರುವ ಪ್ರಕರಣಗಳಾಗಿ ದಾಖಲಾಗುತ್ತವೆ. ಹೀಗೆ ವ್ಯಕ್ತಿಯ ಗೌಪ್ಯತೆ, ಖಾಸಗಿತನ ಮತ್ತು ವೈಯಕ್ತಿಕ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಇದಕ್ಕೆ ನಮ್ಮ ದೇಶದಲ್ಲಿ ಕಠಿಣ ಕಾನೂನು ಕ್ರಮಗಳು ಜಾರಿಯಲ್ಲಿದ್ದು ಆರೋಪಿಗೆ ಜೈಲು ಶಿಕ್ಷೆ ಆಗುತ್ತೆ. ಹೀಗಾಗಿ ರುಕ್ಮಿಣಿ ವಸಂತ ಅವರು ಇದೀಗ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಲೀಗಲ್ ಆಗಿ ಆಕ್ಷನ್ ತಗೊಂತಾ ಇದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಐನ ಒಳ್ಳೇದಕ್ಕೆ ಎಷ್ಟು ಯೂಸ್ ಮಾಡ್ಕೊತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಹೀಗೆ ದಾರಿ ತಪ್ಪಿಸೋದಕ್ಕಾಗಿ ಮಿಸ್ಯೂಸ್ ಮಾಡಿಕೊಳ್ಳುವುದಕ್ಕಾಗಿ ದುರುಪಯೋಗ ಆಗ್ತಾ ಇರುವುದು ತುಂಬಾ ಆತಂಕಕಾರಿ ವಿಷಯ. 7 ವರ್ಷಗಳ ಹಿಂದೆ ಕನ್ನಡದ ಬೀರ್ಬಲ್ ಎನ್ನುವ ಚಿತ್ರದ ಮೂಲಕ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಬಂದು ಸಪ್ತ ಸಾಗರದಾಚೆ ಎಲ್ಲೋ ಎಂದು ಸಕ್ಸಸ್ ಕಂಡ ರುಕ್ಮಿಣಿ ವಸಂತ್ ಈಗ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡ್ತಾ ಇರುವ ಜೂನಿಯರ್ ಎನ್ಟಿಆರ್ ಆಕ್ಟಿಂಗ್ ಮಾಡ್ತಾ ಇರುವ ಡ್ರ್ಯಾಗನ್ ಮೂವಿ ಶೂಟಿಂಗ್ ಅಲ್ಲಿ ಫುಲ್ ಬಿಜಿ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಏನಿಲ್ಲ ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.